ನಮ್ಮನ್ನ ತಾಲೂಕಿನ ಯಡ್ರಾಮಿ ತಾಲೂಕಿನ ಗೌರವಾಧ್ಯಕ್ಷರನ್ನು ಮಾಡಿದೆ. ನಿಮ್ಮ ಜೊತೆಗೆ ಯಾವತ್ತೂ ಇರ್ತೀನಿ ಅಂತ ಭಾವಿಸ್ಕೊಂಡು, ಇದು ಒಂದು ಭಾಗ್ಯ ಅಂದ್ರೆ ಏನು ಅಂತ ಕೇಳಿದ್ರೆ, ಯಾರ್ಯಾರೋ ಯಾವ್ರಾಗೋ ಎಲ್ಲೋ ಸಂದೇಹ ಒಂದೇಗಿರ್ತಕ್ಕಂಥ ನಾಟಿ ವೈದ್ಯರನ್ನ ಒಂದುಗೂಡಿಸಿ ನಿಮ್ಮನ್ನು ಗುರುತಿಸುವ ಕೆಲಸ ಮಾಡೋದು ಬಹಳ ದೊಡ್ಡ ಕೆಲಸ ಇದು. ನೀವು ಒಬ್ಬೊಬ್ಬರು ಒಂದೊಂದು ಒಬ್ಬರ ಬಳಿ ಒಂದೊಂದು ಶಕ್ತಿ ಇರ್ತದೆ. ಒಬ್ಬ ಚೇಳಿನ ಔಷಧ ಕೊಡ್ತಾನ, ಒಬ್ಬ ಹಾವಿನ ಔಷಧಿ ಕೊಡ್ತಾನ, ಒಬ್ಬ ಮೂಲವೇದಿಗೆ ಔಷಧ ಕೊಡ್ತಾನ, ಹೊಟ್ಟಿ ಬೇನಿಗೆ ಔಷಧ ಕೊಡ್ತಾನ, ಕಾಲು ಬೇನಿಗೆ ಔಷಧ ಕೊಡ್ತಾನ, ತಲೆ ನೋಸೋದು ಔಷಧ ಕೊಡ್ತಾನ. ಏನೇನೋ ನಾನಾ ರೀತಿಯಿಂದ ಮನುಷ್ಯನಿಗಿರ್ತಕ್ಕಂಥ ಕಾಯಿಲೆಗಳನ್ನು ಎಷ್ಟದವ ಅಷ್ಟಕ್ಕೆ ಒಂದೊಂದು ಔಷಧಿ ಕೊಡ್ತಕ್ಕಂಥ ತಾಕತ್ ಮನುಷ್ಯನಲ್ಲಿದ. ಈಗ ನೂರಾರು ವರ್ಷಗಳಿಂದ ಈ ದವಾಖಾನೆಗಳು ಬಂದಾವ. ಇಂಜೆಕ್ಷನ್ ಮಾಡೋದು, ಗುಳಿಗೆ ಕೊಡೋದು, ಇವೆಲ್ಲ ಸಾವಿರಾರು ವರ್ಷಗಳಿಂದ ಮನುಷ್ಯನನ್ನ ಬದುಕಿಸಿಕೊಂಡು ಬರ್ತಕ್ಕಂಥ ಒಂದು ಪರಂಪರೆಯನ್ನು ವೈದ್ಯ ಅದಲ್ಲ, ಅದನ್ನು ಮೆಚ್ಕೋಬೇಕು ನಾವು. ಸರ್ಕಾರ ಅವ್ರನ್ನ ಬದಿಗೊತ್ತಿ ಮೂಲಿಗುಂಪು ಮಾಡಿ ಇವತ್ತಿನ ನಮ್ಮ ಊರಾಗ ಒಬ್ಬಕ್ಕೆ ಹೆಣ್ಮಗಳಿದ್ಲು, ಜಮಾದಾರ ಹೆಣ್ಮಗಳಿದ್ಲು. ಆಕಿನ ಕೈಲಿ ಸಾವಿರಾರು ಮಂದಿ ಹೆರಿಗೆಗಳನ್ನಾಗ್ಯಾವ. ಯಾವ ದವಾಖಾನೆಗೂ ಹೋಗಿ ಒಯ್ದಿಲ್ಲ, ಯಾವ ದವಾಖಾನೆಗೂ ಹೋಗಿಲ್ಲ. ಅವರು ಸರಳವಾಗಿ ಹೆರಿಗೆಯನ್ನು ಮಾಡ್ಕೊಂಡಾರ. ಅವ್ರು ಯಾವ ರೀತಿಯಿಂದ ಅವ್ರಿಗೆ ಟೆಕ್ನಿಕಲ್ ಇತ್ತು ಏನೋ ಗೊತ್ತಿಲ್ಲ. ಇಲ್ಲಿ ದವಾಖಾನೆಗೆ ಹೋದ ತಕ್ಷಣನೇ ಒಂದು ಹೆಣ್ಮಗಳು ದವಾಖಾನೆಗೆ ಹೋದ್ಲಂದ್ರೆ ನಿನ್ ಕೂಸಾಟ ಬಿದ್ದದ, ನೀರು ತುಂಬ್ಯದ, ಕದು ಮಾಡ್ಯದ, ಕಿದು ಮಾಡ್ಯದ ಹೇಳಿ ಅವ್ರಿಗೆ ಭಯ ಹುಟ್ಟಿಸಿ ಸಿಜರಿಂಗ್ ಮಾಡುವಂತ ಪ್ರಯತ್ನ ಮಾಡಿ ಲಕ್ಷಾನುಗಟ್ಟಲೆ ರೊಕ್ಕ ಕಿತ್ತುವಂತ ಈ ರಾಕ್ಷಸ ವೈದ್ಯರದಾರಿ. ವೈದ್ಯರು ಅಂದ್ರ ದೇವರ ಸಮಾನ, ವೈದ್ಯೋ ನಾರಾಯಣ ಹರಿ ಅನ್ನುವಂತ ಸಂದರ್ಭವನ್ನು ನೆನಪಿಸ್ಕೊಂಡ್ರೆ ಅದನ್ನ ಹರಿನೂ ಇಲ್ಲ ನಾರಾಯಣನೂ ಇಲ್ಲ ಅಂತ ಅನಿಸ್ತದ. ಇವತ್ತಿನ ಸಂದರ್ಭದೊಳಗೆ ನೋಡ್ತೀವಿ, ದವಾಖಾನೆಗೆ ಹೋಗ್ಬೇಕಾದ್ರೆ ಹೊಲ ಮನಿ ಒತ್ತಿಟ್ಟೆ ಹೋಗ್ಬೇಕು ನಾವು. ಅವ್ರು ನೋಡ್ತಾರ, ಅವ್ರು ಅಳತಿಗೋಲು ನೋಡ್ತಾರ. ದವಾಖಾನೆಗೆ ಬಂದಗಳೇ ಈ ವ್ಯಕ್ತಿ ಬಲ್ಲಿ ದುಡ್ಡು ಅವೋ ಏನೋ, ಇವನ್ ಪರಿಸ್ಥಿತಿ ಅನ್ನೋದ ನೋಡ್ಕೊಂಡೇ ಅವ್ರು ಚಿಕಿತ್ಸೆ ಪ್ರಾರಂಭ ಮಾಡ್ತಾರ. ಸತ್ತದಕ್ಕೂ ಇಂಜೆಕ್ಷನ್ ಮಾಡಿ ಆಕ್ಸಿಜನ್ ಹಚ್ಚಿ ರೊಕ್ಕ ತಗೊಂಡು ಉದಾಹರಣೆ ಸಾಕಷ್ಟದ. ಎರಡೆರಡು ದಿನ ಮೂರ್ ದಿನ ಶವ ಇಟ್ಕೊಂಡು ಅದಕ್ಕೆ ಆಕ್ಸಿಜನ್ ತುಂಬಿ ಬರೇ ಹೌದ ಮೇಲೆ ಇನ್ನ ಬದುಕ್ಯಾನ ನಂಗೆ ಹೇಳಿ ರೊಕ್ಕ ತಗೊಂಡು ದವಾಖಾನೆಗಳನ್ನು ಕಾಣಿಸ್ತೀವಿ ನಾವು. ಇಲ್ಲೇ ನಮ್ಮ ಮನೆ ತೆಲುಗುಳದಾಗ ನಮ್ಮ ಹುಡುಗ ಒಬ್ಬ ಆಕ್ಸಿಡೆಂಟ್ ಆಗಿತ್ತು, ನೋಡ್ಬೇಕು ಮಾತಾಡ್ಸ್ಬೇಕಂತ ಹೋಗಿದ್ದೆ ನಾನು. ಎಲ್ಲ ಚಿಂತಾಜನಕ ಸ್ಥಿತಿ. ಒಂದು ಸಲ ಸ್ಕ್ಯಾನಿಂಗ್ ಮಾಡ್ಯಾರ, MRI ಮಾಡ್ಯಾರ, ಎಲ್ಲ ಮಾಡ್ಯಾರ. ಮತ್ತೆ MRI ಮಾಡಕ್ಕೆ ಕರ್ಕೊಂಡು ಹೊಂಟು ಇನ್ನು ಜೀಪ್ನೊಳಗೆ ಹಾಕ್ತಿದ್ರು. ನಾ ಹೋಗಿ ನೋಡಿದೆ, ಸೀದಾ ಮನೆಗೆ ಹೋಯ್ರಿ ಅಂತ ಹೇಳಿದೆ. ಅವ ಡಾಕ್ಟ್ರ್ ನಾಡಿ ನೋಡಿ ಹೇಳಿರ್ಬೇಕು, ನಾನು ನೋಡ್ಲಾರ್ದೆ ಹೇಳ್ದೆ. ನಾನು ಇವ್ ಉಳಿಯಂಗಿಲ್ಲ, ಸೀದಾ ಒಯ್ರಿ ಅಂದಿನ. ಅಲ್ಲಿ ಡಿಸ್ಚಾರ್ಜ್ ಮಾಡ್ಕೊಂಡು 4 ಲಕ್ಷ ಮಾಡ್ಯಾರ ಅಷ್ಟೇ. 2 ದಿನದಾಗ 4 ಲಕ್ಷ ಮಾಡ್ಯಾರ. ಇನ್ನೊಂದು 10 ಲಕ್ಷ ಮಾಡಿ ನಿಮ್ಮ ಹೊಲ ಮನಿ ಮಾರ್ಸಿ ಈ ಕಡೆ ಬರ್ತಾರೆ, ನೀವು ಸುಮ್ಮ ಒಯ್ರಿ ಅನ್ನೋ ಸರ್ಕಾರ ದವಾಖಾನಿಗೆ ಹೋಗಿ ತೋರಿಸ್ಯಾರ. ಡಾಕ್ಟ್ರ್ ಉಳಿಯೋ ಪರಿಸ್ಥಿತಿ ಎಲ್ಲ ಒಯ್ದು ಬಿಡ್ರಿ ಅನ್ನೋದ್ರೆ ಅಲ್ಲೇ ಕಲಸ ಅದಾವ. ಆ ಪರಿಸ್ಥಿತಿ ಒಳಗೆ ಇವತ್ತಿನ ದವಾಖಾನೆಗಳದಾವ. ಈ ವೈದ್ಯರು ಏನದಾರ, ನಾಟಿ ವೈದ್ಯರು ಭಾಳ ದೊಡ್ಡ ಕೆಲಸ ಮಾಡ್ತಾರೆ. ಇಲ್ಲಿ ಸಿದ್ದಯ್ಯಮುತ್ಯ ಸ್ವಾಮಿಗಳು, ನಾನು ಇದು ಪ್ರತ್ಯಕ್ಷ ನೋಡ್ತೀನಿ ನಾನು. ಅವ್ರು ಕ್ಯಾನ್ಸರ್ ಆಗಿದೆ, ಎಲ್ಲ ಗೊತ್ತು. ಡಾಕ್ಟ್ರ್ ಎಲ್ಲ ತೋರಿಸ್ಯಾರ. ನಾಟಿ ವೈದ್ಯರು ಅಲ್ಲಿ ಇಲ್ಲಿ ತಗೊಂಡಾರ. ಆದ್ರೂ ಒಬ್ಬವ ಚಿಕ್ಕರೂಗಿ ಅಂತ ಬರ್ತದೆ, ಅಲ್ಲಿ ಚಿಕ್ಕರೂಗಿ ಒಳಗೆ ಒಬ್ಬವ ಶಿವಣ್ಣ ಅನ್ನೋರು ಔಷಧಿ ಕೊಟ್ಟ. ಎದ್ರಾಗ ಜೇನುತುಪ್ಪಿನೊಳಗೆ 3 ದಿನ ಬರೀ ಜೇನುತುಪ್ಪನೇ ಕುಡಿದಿರ ಬದುಕಬೇಕು. ನೀರು ಕುಡಿಯಂಗಿಲ್ಲ, ಊಟ ಮಾಡೋಂಗಿಲ್ಲ, ಮಜ್ಜಿಗೆ ಕುಡಿಯಂಗಿಲ್ಲ, ಹಾಲು ಕುಡಿಯಂಗಿಲ್ಲ, ಏನಿಲ್ಲ. 3 ದಿನದಾಗ ಇದು ಏನು ಗಡ್ಡೆ ಆಗಿತ್ತಲ್ಲ, ಇದು ಅದೆಲ್ಲ ಕರಗಿ ನಾಶ ಆಗೋಯ್ತು. ಅಷ್ಟು ದೊಡ್ಡ ಶಕ್ತಿ ಅದ. ಆ ಶಕ್ತಿ ವೈದ್ಯ ಶಕ್ತಿ ಒಳಗ, ತಪ್ಪಲ ಶಕ್ತಿ ಒಳಗ ಅದ್ಭುತದ. ಈ ಭೂಮಿ ಹೆಂಗದ ಅಂತ ಕೇಳಿದ್ರ ಬಂಗಾರ ಕೊಡುವಂತ ಭೂಮಿ ಇದು. ಈ ಭೂಮಿಯೊಳಗೆ ಏನು ಸೃಷ್ಟಿ ಇಲ್ಲ, ಎಲ್ಲ ಸೃಷ್ಟಿಯಾಗಿದ್ದೇ ಭೂಮಿ ಮೇಲೆ. ಇದನ್ನೆಲ್ಲ ತಯಾರು ಮಾಡೋದೇ ಡಾಕ್ಟ್ರು. ಏನು ಔಷಧಿಗಳು ಅದಾವ ಕೆಲವೊಂದು, ಆ ವನಸ್ಪತಿಗಳಿಂದನೂ ಕೂಡ ಔಷಧಿ ತಯಾರಾಗ್ತದೆ. ಅದನ್ನೇ ನಮಗೆ ಇಂಜೆಕ್ಷನ್ ಮಾಡೋದು, ಗುಳಿಗೆ ಕೊಡೋದು, ಗುಳಿಗೆ ತಯಾರಾಗೋದು. ಸಾಕಷ್ಟು ವನಸ್ಪತಿಗಳಿಂದನೂ ಕೂಡ ಔಷಧಿ ತಯಾರು ಮಾಡುವಂತ ಕಾರ್ಖಾನೆಗಳಿದಾವ. ಆದ್ರೂ ಕೂಡ ಅದನ್ನು ಗೊತ್ತಿಲ್ಲ, ನಮಗೆ ಗೊತ್ತಾಗಂಗಿಲ್ಲ. ಇವತ್ತು ನಮ್ಮ ಮನೆ ಮಗ್ಗಲ್ದಾಗೆ ಔಷಧಿ ಇದೆ, ನಮ್ಗೆ ಗೊತ್ತಿಲ್ಲ. ಅದಕ್ಕೆ ಇವತ್ತ ನಮ್ಮ ಮಠನೂ ಕೂಡ ಸಾಕಷ್ಟು ಮಂದಿಗೆ, ಮಕ್ಕಳಾಗಲಾರ್ದವ್ರಿಗೆ ಔಷಧಿ ಕೊಟ್ಟಿವಿ. ನೂರಾರು ಮಂದಿ ಮಕ್ಕಳಾಗ್ಯಾವ. ಬಂಜೇರಿ,
ನೂರಾರು ಮಂದಿ ತೆಲಿಕಟ್ಟವ್ರು ಹುಚ್ಚರಾದವರು ನಮ್ಮ ದೊಡ್ಡ ಮುತ್ತೇರು ಹಿಡ್ಕೊಂಡು ನಾವು ನೋಡ್ತೀವಿ. ಔಷಧಿ ಹಾಕಿದ್ರು ಗುಣಮುಖ ಆಗಿ ಬಂದು ಎಲ್ಲರೂ ಭೇಟಿ ಆದಾಗ, ಎಲ್ಲರ ಒಂದು ಕೂಡಿದಾಗ ಅವ್ರು ಭೇಟಿ ಆಗ್ತಾರೆ. ಅಪ್ಪ ನಿಮ್ಮ ಮನೆಗೆ ನಿಮ್ಮ ಮಠಕ್ಕೆ ಬಂದಾಗ ಹುಚ್ಚು ಹಿಡ್ದಿರ್ತೀರಿ ನನಗೆ, ಅಪ್ಪ ಅವ್ರು ಆರಾಮಾಗ್ಯದ, ನಮಗೇನು ಗೊತ್ತು, ಯಾವಾಗ ಎಷ್ಟೋ ಮಂದಿ ಬರ್ತಿರ್ತಾರೆ ಗೊತ್ತಿತ್ತು. ಅವ್ರು ಒಮ್ಮೆ ಅವ್ರು ಮಾಡಿಸ್ಕೊಂಡು ಆರಾಮ ಮಾಡ್ಕೊಂಡು ಹೋದವ್ರು ಹೊಳಿ ಬರಂಗಿಲ್ಲ ನಮ್ಮ ಬಲ್ಲಿ ಅವರು. ಇಂಥ ಪರಿಸ್ಥಿತಿ ಒಳಗೆ ನೀವು ಎಲ್ಲರೂ ಏನು ನಾಟಿ ವೈದ್ಯರಿದ್ದಿರಲ್ಲ, ನೀವು ದೇವರ ಸಮಾನರಿದ್ದಂಗೆ. ಯಾಕಂತ ಕೇಳಿದ್ರೆ ನಿಮ್ಮ ಯಾವ ಆಶೆ ಆಕಾಂಕ್ಷೆಗಳನ್ನು ಇಲ್ಲದೇನೆ ಕೆಲಸ ಮಾಡ್ತಿರಲ್ಲ. ನಿಮ್ಮ ಪ್ರಪಂಚದೊಂದಿಗೆ ಜನಸೇವೆ ಮಾಡುವಂಥದ್ದು ಬಹಳ ದೊಡ್ಡ ಕೆಲಸ, ಇದು ಪುಣ್ಯದ ಕೆಲಸ ಅಂತ ಭಾವಿಸ್ಕೊಂಡು ಯಾರೂ ಇದು ಕನಿಷ್ಠ ಅಂತ ತಿಳ್ಕೊಬಾರ್ದು. ಒಬ್ಬ ಹಾವು ಕಡ್ದದ ಉಳಿಸಿದಿ ಅಂದ್ರೆ ಅದೊಂದು ಪುಣ್ಯದ ಕೆಲಸ. ಆ ದವಾಖಾನಿಗೆ ಒಯ್ದ್ರಿಗೆ ಉಳಿಯಂಗಿಲ್ಲ, ಯಾಕಂದ್ರೆ ಹಾವಿನ ವಿಷ ಅಷ್ಟು ಫಾಸ್ಟ್ ಇರ್ತದೆ, ಅದು ಸೀದಾ ನೇರವಾಗಿ ಹಾರ್ಟ್ಗೆ ಹೋಗ್ಬಿಡ್ತದೆ, ಮಿದುಳಿಗೆ ಹೋಗ್ತದೆ. ಅದನ್ನು ಉಳಿಸುವಂತ ತಾಕತ್ ಯಾರ ಬಲ್ಲಿ ಇದ್ರೆ ನಾಟಿ ವೈದ್ಯರ ಬಲ್ಲಿ ಅದ ಹೊರತಾಗಿ ಈ ಕಾಮನಿ ಆಗ್ತದ. ಕಾಮನಿ ದವಾಖಾನಿಗೆ ಹೋದ್ರೂ ಕೂಡ ಡಾಕ್ಟರ್ ಹೇಳ್ತಾನವ, ನೀವು ನಾಟಿ ವೈದ್ಯರ ಬಲ್ಲಿ ಹೋಗ್ರಿ, ನೀವು ಕಾನಿಗೆ ಔಷಧ ತೋರಿ ಅಂತ ಹೇಳ್ತಾರ ಅವ್ರು. ಯಾಕಂತ ಕೇಳಿದ್ರ ಆ ಕಾನಿಗೆ ಔಷಧ ಅಷ್ಟು ಫಾಸ್ಟ್ ಯಾವುದೂ ಕೆಲಸ ಮಾಡಂಗಿಲ್ಲ. ಅಷ್ಟು ಇವತ್ತು ಲಕ ಹೊಡಿತದ. ಲಕ ಹೊಡೆದ್ರೆ ದವಾಖಾನೆಗೆ ತಿಂಗಳಾನ್ಗಟ್ಲೆ ಹಾಕೊಂಡು ಅದು ಏನೋ ಟ್ರೀಟ್ಮೆಂಟ್ ಕೊಟ್ಟು ವರ್ಷಿ ಏನೇನೋ ಮಾಡಿ ಒಂದು ಲಕ್ಕಕ್ಕೆ ಗುಣಮುಖ ಮಾಡುವಂತ ಪ್ರಯತ್ನ ಮಾಡ್ತಾರೆ. ಆದ್ರೆ ನಾಟಿ ವೈದ್ಯರ ಬಳಿ ಹೋದ್ರೆ ಒಂದು ವಾರದಾಗ ಗುಣ ಹೊಂತಾನೆ ಅನ್ನುವಂಥದ್ದು ಪರಿಸ್ಥಿತಿ ನಾವು ನೋಡ್ತೀವಿ. ಆದರೂ ಇಂಥ ವೈದ್ಯಕೀಯ ಜೀವನವನ್ನು ಈ ಭೂಮಿ ನಮ್ಮನ್ನೆಲ್ಲ ಕೊಟ್ಟು ಕಳಿಸ್ಯದ. ಭಗವಂತ ನಮಗೆಲ್ಲ ಕೊಟ್ಟ, ನಾವು ಮರ್ತು ಕೂತೀವಿ. ಈ ಭೂಮಿ ಮೇಲೆ ಏನು ಕೊಟ್ಟಿಲ್ಲ? ಖನಿಜ ಸಂಪತ್ತದ, ವೈದ್ಯ ಸಂಪತ್ತದ, ಗಾಳಿ ಸಂಪತ್ತದ, ನೀರಿನ ಸಂಪತ್ತದ, ಎಲ್ಲ ಪ್ರಕೃತಿ ಎಲ್ಲ ಕೊಟ್ಟು ಹೋಗ್ಯದ. ಅದನ್ನು ಗುರುತಿಸುವಂಥ ಪ್ರಯತ್ನ ನಾವೆಲ್ಲ ಮಾಡ್ತೀವಿ. ಹಿಂದೆ ಸಾವಿರಾರು ವರ್ಷಗಳಿಂದ ಮಾಡ್ಕೊಂಡು ಬಂದಿರತಕ್ಕಂಥ ಪರಂಪರೆಯ ಔಷಧಿಯನ್ನು ನಾವು ಮರಿಬಾರದು. ಅದನ್ನು ನಮ್ಮನಿಂದೇ ಮುಗಿಬಾರ್ದು. ಮತ್ತು ಮುಂದೆ ಬರ್ತಕ್ಕಂಥ ಪೀಳಿಗೆಗೆ ಅದನ್ನು ಕಲಿಸಿಕೊಡುವಂಥ ಯಾರ ಆಸಕ್ತಿ ಅದಾರ, ಯಾರು ಮಾಡ್ಬೇಕಂತ ಆಸಕ್ತಿ ಅದ ಅಂಥವನನ್ನು ಗುರುತಿಸಿ ಹೇಳಬೇಕು. ಅಂದಾಗ ಅದು ಸಕ್ಸಸ್ ಆಗ್ತದೆ, ಅದು ಸಿದ್ಧಿ ಆಗ್ತದೆ. ನಮ್ಮ ಪೂಜ್ಯರು ಇವತ್ತ ಕಲ್ಯಾಣ ಕರ್ನಾಟಕದ ನಾಟಿ ವೈದ್ಯರ ಸಂಘದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇದು ನೀವೊಂದು ಆಶೆ ಇಟ್ಕೊಂಡು ಕೂತೀರಿ. ಗೌರವಾಧ್ಯಕ್ಷರಾಗಿ ಕೆಲಸ ಮಾಡ್ತಾರೆ. ಇನ್ನೊಂದು ಏನು ಅಂತ ಕೇಳಿದ್ರೆ ಅವ್ರು ಬಹಳ ದೊಡ್ಡ ಆಶೆ ಇಟ್ಕೊಂಡು ಕೂತಾರೆ. ನಿಮ್ಮೆಲ್ಲರಿಗೆ ಒಂದು ಬದುಕಿಗೆ ಉಸಿರು ಕೊಡುವಂಥದ್ದು ಸರ್ಕಾರದಿಂದ ಸಹಾಯ ಸಹಕಾರ. ಅನೇಕ ಸಂಗೀತ ಸಾಹಿತ್ಯ ಅನೇಕ ಸಂಘಟನೆಗಳಿಗೆ ಸರ್ಕಾರ ಗುರುತಿಸಿ ಅವರಿಗೆ ಪಿಂಚಣಿಯನ್ನು ದುಡ್ಡನ್ನು ಕೊಡ್ತಾರೆ ಅವ್ರಿಗೆ ಬದುಕಲಿಕ್ಕೆ. ಇವತ್ತು ಸಂಗೀತಗಾರರ ನಮ್ಮಲ್ಲಿ 60 ವರ್ಷ ಆದಮೇಲೆ ಅವರಿಗೆ 2,000, 2,500, 3,000 ಹಿಂಗೆ ಅವ್ರಿಗೊಂದು ಬದುಕಲಿಕ್ಕೆ. ವಯಸ್ಸಾದ ಮೂಲಕ ಮಕ್ಕಳೂ ನೋಡಂಗಿಲ್ಲ, ಒಳಗೆ ಮಕ್ಕಳೂ ಹೊರಗಾಕುವಂಥ ಪರಿಸ್ಥಿತಿ. ಮಕ್ಕಳೂ ಅವ್ರಿಗೆ ಖರ್ಚಿಗೆ ದುಡ್ಡು ಕೊಡಂಗಿಲ್ಲ. ವಯಸ್ಸಾದ ಮೂಲಕ ದಮ್ಮ ಕೆಮ್ಮ, ವಯಸ್ಸಾದ ಮೂಲಕ ರೋಗಗಳು ಅವಾನ್ ಬಂದ್ಬಿಡ್ತದ, ತಾವೇ ಕರಿಲಾರದೆ ಬರ್ತಾವ ರೋಗಗಳು. ಆ ರೋಗಿಗೆ ಚಿಕಿತ್ಸೆ ಕೊಡತಕ್ಕಂಥ ಒಂದು ವ್ಯವಸ್ಥೆ ಕೂಡ ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತಿನಿಂದ ಮಾಡ್ಕೋಬೇಕು ಅನ್ನುವಂಥ ಭಾವನೆಯಿಂದ ವ್ಯಕ್ತಪಡಿಸಿ ನೀವು ಔಷಧಿ ಕೊಡುವಂಥ ಪ್ರಯತ್ನ ಮಾಡ್ತಿರಲ್ಲ, ನಿಮ್ಮ ಸಂಘಟನೆಗೆ ಒಂದು ಕೆಲಸ ಮಾಡ್ರಿ. ಎಲ್ಲರೂ 101 ರೂಪಾಯಿ ಅವ್ರ ಸಂಘಟನೆಗೆ ತಗೊಂಡು ಬ್ಯಾಂಕಿನೊಳಗೆ ಇಡ್ರಿ. 100 ರೂಪಾಯಿ ತಗೊಳ್ರಿ, 101 ರೂಪಾಯಿ ಏನು ವಜ್ಜಾಗಂಗಿಲ್ಲ. ಲಕ್ಷಗಟ್ಟಲೆ ರೊಕ್ಕ ಕಿತ್ತಾರದ ಸರ್ಕಾರ ದವಾಖಾನೆಗೆ, ಗೋರ್ಮೆಂಟ್ ಇದು ದವಾಖಾನೆಗಳ್ದಾಗ ನೀವು ಒಂದಿಷ್ಟು ಔಷಧ ಕೊಟ್ಟು ನಿಮ್ಮನ್ನ ಏನು ಔಷಧ ಖರ್ಚಾಗ್ತದ ತಗೋರಿ. ಮತ್ತು ನಿಮ್ಮ ಸಂಘಟನೆಗೆ 101 ರೂಪಾಯಿ ಅಥವಾ ಒಂದು 201 ರೂಪಾಯಿ ಗುರುತಿಸಿ ನಮ್ಮ ಸಂಘಟನೆಗೆ ಕೊಡ್ರಿ. ನಮ್ಗೆಲ್ಲರ ಹೋಗೋದಕ್ಕೆ ಬರೋದಕ್ಕೆ ಸಂಘಟನೆ ಕಾರ್ಯಕ್ರಮ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಎಲ್ಲರೂ ಕೈಲಿ ಹಾಕೊಂಡು ಮಾಡೋದು ಅಂದ್ರೆ ಕಷ್ಟ ಆಗ್ತದೆ. ಸರ್ಕಾರ ದುಡ್ಡು ಇಲ್ಲ, ನಿಮ್ಮ ದುಡ್ಡು ಬರಂಗಿಲ್ಲ ಅಂದ್ರೆ ನಿಮ್ಮ ವ್ಯವಸ್ಥೆಯನ್ನು ನೀವೊಂದಿಷ್ಟು ಅನುಕಂಪದ ಹಣವನ್ನು ತಗೋಬೇಕು ಅಂದ್ರೆ ನಡೀತದೆ, ಇಲ್ಲಾಂದ್ರೆ ನಡೆಯಂಗಿಲ್ಲ. ನೀವೇ ಕೂಲಿ ಮಾಡಿ ಕೆಲಸ ಮಾಡಿ ಉಣುವಾಗ ಮತ್ತು ಬೇರೆಯವ್ರದ್ದು ಕೆಲಸ ಮಾಡೋದ್ರೆ ಭಾಳ ಕಷ್ಟ ಆಗ್ತದೆ. ಔಷಧ ತೊಗೊಳಕ್ಕೂ ದುಡ್ಡು ಬೇಕು. ಅದನ್ನೆಲ್ಲ ಗುರುತಿಸ್ಕೊಂಡು ನೀವು ಒಂದಿಷ್ಟು ಸಂಘಟನೆಗೆ ಒಂದು ರಶೀದಿ ಬುಕ್ ಮಾಡಿರಿ. ಮಾಡಿ ಆ ದುಡ್ಡು ಒಂದು 2-3 ಅದಕ್ಕೆ ಬ್ಯಾಂಕಿನ ಅಕೌಂಟ್ ಹೊಣೆಗಾರರಾಗಿ ಅದನ್ನು ದುಡ್ಡು ಇದು ಅಕೌಂಟ್ಗೆ ಹಾಕಿ ಎಲ್ಲರೂ ಏನಾರ ಇಂಥ ಸಂಘಟನೆಗಳು ನಡೆದು ಅಂದ್ರೆ ಅದಕ್ಕೆ ಉದಾರತೆಯನ್ನು ಕೊಡಬೇಕಾಗ್ತದೆ, ಖರ್ಚು ಕೊಡಬೇಕಾಗ್ತದೆ, ಮಾಡಬೇಕಾಗ್ತದೆ. ಅಂಥ ಸಂದರ್ಭಗಳನ್ನು ನೆನಪಿಸಿ ಇನ್ನೊಂದು ಏನದ ಅಂತ ಕೇಳಿದ್ರೆ ನಮ್ಮ ಮಠ ಸ್ವಾಮಿಗಳಿದ್ದೀವಿ ನಾವು. ನೀವು ಯಾರ್ಯಾರು ಏನೇನು ಕೆಲಸ ಮಾಡ್ತೀರಿ, ಯಾವ್ಯಾವ ಔಷಧ ಕೊಡ್ತೀರಿ, ಎದಕ್ಕೆ ಔಷಧ ಕೊಡ್ತೀರಿ ಅದನ್ನು ನಮಗೆ ಲಿಸ್ಟ್ ಕೊಡ್ರಿ. ನಾವು ಯಾವ್ಯಾವ ರೋಗಿನವ್ರು ಬರ್ತಾರೆ, ನಮ್ಮಲ್ಲಿ ಸಾಕಷ್ಟು ಮಂದಿ ಬರ್ತಾರೆ.
ನಾವು ಮಾಡೋದು ನಮ್ದೊಂದು ಒಂದಿರ್ತದ ಒಂದು ದಾರಿ, ಒಂದಿರ್ತಾವ ಎರಡಿರ್ತಾವ ದಾರಿ, ಇಷ್ಟುಕ ನಮ್ಮಲ್ಲಿ ಇರಂಗಿಲ್ಲ. ಆದ್ರೆ ಅವ್ರಿಗೆಲ್ಲ ನಾವು ಕಳಿಸ್ತೀವಿ ಇಂಥ ಲೋರಿ. ನಾನು ಇಲ್ಲಿ ಸಾಕಷ್ಟು ಮಂದಿಗೆ ತಲೆ ಚಂದೇ ಮಾತಾಡ್ತಿರ್ತಾನವ, ಒಮ್ಮೆ ಮುಚ್ಚುಚ್ಚು ಮಾತಾಡ್ತಿರ್ತಾನ, ತಾನೇ ಮಾತಾಡ್ತಿರ್ತಾನ, ನಗ್ತಿರ್ತಾನ, ಆರಾಮಿರ್ತಾನ. ಅಂಥವ್ರನ್ನ ಗುರ್ತಿಸಿ ನಾನು ಪೇಟ್ ಅಮ್ಮಾಪುರದಾಗ ಒಬ್ಬ ಡಾಕ್ಟರ್ ಅದಾನ ಆಯುರ್ವೇದಿಕ್, ಅವನ ಬಳಿ 100 ಪೇಷಂಟ್ಗಳು ಕಳಿಸಿನಿ ನಾನು. ನಿಮ್ಗೆ ಇಲ್ಲಿ ನಮ್ಗೆ ಅಡ್ರಾಮಿಗೆ ಎಷ್ಟು ಮಂದಿ ಇರೋದು ಗೊತ್ತಿಲ್ಲ ನನಗೆ. ನಮ್ಮ ಅಲ್ಲಿ ನಮ್ಮ ಇವನಲ್ಲ ಪೂಜಾರಿ, ಶಂಕರ ಪೂಜಾರಿ ಅನ್ನಲ್ಲ, ಅವ ಏನ್ ಮಾಡ್ತಾನೆ ನನಗೆ ಗೊತ್ತಿಲ್ಲ. ಇಲ್ಲಿ ಯಾರು ಏನೇನು ಮಾಡ್ತಾರ ಅಂತ ಗೊತ್ತಿಲ್ಲ ನನಗೆ. ಇಲ್ಲಿ ನಮ್ಮ ಈಗ ಮುತ್ತೇನು ಇಲ್ಲಿ ಔಷಧ ಕೊಡ್ತಾರೆ, ಇವ್ರನ್ನ ಎಲ್ಲರೂ ಔಷಧ ಕೊಡೋದು ನಮಗೇನು ಗೊತ್ತಿಲ್ಲ. ನೀವು ಗುರ್ತಿಸಿ ಕೊಟ್ರಿ ಅಂದ್ರೆ ನಮ್ಗೆ ಪೇಷಂಟ್ಗಳು ಹೇಳಕ್ ಬರ್ತದೆ, ಇಂಥ ಲೋರಿ, ಇಂಥ ಔಷಧಕ್ಕಿಂತ, ಕಾಮಣಿಗಿಂತದಕ್ಕೆ, ಹೊಟ್ಟೆ ಕಡಿದಕ್ಕಿಂತ, ದಮ್ಮಿಗಿಂತದು. ನನಗೆ ಒಬ್ಬ ನಮ್ಮ ಮುಡುಬುಳ್ದ ಒಬ್ಬ ಬಹಳ ಹುಷಾರಿದ್ದ. ಅಪ್ಪವ್ರಿ ನೀವು ಹಿಂಗೆ ಮಾಡ್ರಿ, ಬೆಕ್ಕದಂಥದ್ದು ಅಸ್ತಮಾ ಇರಲಿ, ಬೆಕ್ಕದಂಥದ್ದು ದಮ್ ಇರಲಿ, ಒಂದು ಜೋಳದ ಕಾಳಿನಷ್ಟು, ಇದು ಒಂದು ಗೋಧಿ ಕಾಳಿನಷ್ಟು ಅಥವಾ ಇಲ್ಲಾಂದ್ರೆ ಸಜ್ಜಿ ಕಾಳಿನಷ್ಟು ಔಷಧಿ ಜೇನುತುಪ್ಪದಾಗ ಕೊಟ್ರೆ ನೀವು 7 ದಿನ ಕೊಡ್ರಿ ಮುತ್ತೇವ್ರ, ಇತ್ತಂದ್ರೆ ನಾನು ಕೇಳ್ರಿ ನಾವು 5 ದಿನದಾಗ ಕಮ್ಮಿ ಆಗ್ತದೆ. ಇಂಥ ವೈದ್ಯರ ಈ ದವಾಖಾನೆಯಾಗ 3000 ರೂಪಾಯಿಗೆ ಒಂದೊಂದು ಇಂಜೆಕ್ಷನ್ ಮಾಡಿಸ್ಕೊಂಬತ್ತಾರೆ. ಹೋಗಿ ಕಲಿ ಯಾವುದು ಅತ್ತಣಿ ಹಚ್ಚಿ ಕಡೆಗೆ, ಇದು ಮಿರಾಜ್ ಹಚ್ಚಿ ಕಡೆಗೆ ಅದ, ಅಲ್ಲಿ ಹೋಗಿ ಔಷಧ ಇಂಜೆಕ್ಷನ್ ಮಾಡಿಸ್ಕೊಂಬತ್ತ. ಅದು ಇಂಜೆಕ್ಷನ್ ಪವರ್ ಹೇಳ್ತಾನೆ ಇರ್ತದೆ, ಆರಾಮಾಗ್ತದೆ, ಮತ್ತೆ ಹೋಗ್ಬೇಕು ಅವ್ರ ದವಾಖಾನೆಗೆ. ಇದು ಒಂದು ನಾಟಿ ವೈದ್ಯರ ಪರಂಪರೆಯೊಳಗೆ ಇದು ಔಷಧ ತೊಗೊಂಡ್ರಿ ಅಂದ್ರೆ ಅದ್ರ ತಕ್ಕಂತೆ ಏನ್ ಪಥ್ಯ ಮಾಡ್ಬೇಕು. ಸಿಕ್ಕದ ಹೊಡೆದಕ್ಕೆ ಆರಾಮಾಗಂದ್ರೆ ಆಗಲ್ಲ. ವಯಸ್ಸಾದ ಬಳಕೆ ಏನು ಜೀರ್ಣ ಆಗ್ತದ ಅನ್ನೋದು ನಾವು ಅದಕ್ಕೆ ಊಟ ಬಲ್ಲವನಿಗೆ ರೋಗ ಇಲ್ಲ, ಮಾತು ಬಲ್ಲವನಿಗೆ ಜಗಳಿಲ್ಲ ಅಂತ ಒಂದೇ ಮಾತು ಹೇಳ್ಬಿಟ್ರ. ಸಿಕ್ಕತ್ ತಿಂದು ಆರಾಮಲ್ಲ ಅಂದ್ರೆ ಹೆಂಗಾಗ್ತದ? ಸಿಕ್ಕತ್ ತಿನ್ನೋದು ಏನು ಸಿಗ್ತದ ಅದು ಒಳಗೆ ಹಾಕೋದು. ಇವು ನೋಡ್ರಿ, ನಾವು ಇವಿ ನಾವು 3 ಸಲ 2 ರೊಟ್ಟಿ ಉಣ್ಬೇಕಾದ್ರೆ ಕಷ್ಟ ಅದ. ನಾವು 2 ರೊಟ್ಟಿ ನಿನಗೆ ಅನಿಸ್ಬೋದು ನಮ್ಗೆ, ನಾ 2 ರೊಟ್ಟಿ ಉಣ್ತೀನಿ. ನಮ್ಮ ಹುಡುಗರು ಇಲ್ಲಿ ಕೇಳ್ರಿ, ನಾ 2 ರೊಟ್ಟಿ ಬೇಡ 2.5 ರೊಟ್ಟಿ ಇಷ್ಟೇ ಊಟ ನಮ್ದು. ಒಂದೊಂದ್ಸಲ ಅನ್ನ ಉಂಡ್ರೆ 2 ತುತ್ತ, ಇಲ್ಲಾಂದ್ರೆ ಇಲ್ಲ. ಚಂದ ಇರ್ಬೇಕು, ಆರೋಗ್ಯ ಚಲೋ ಇರ್ಬೇಕಾದ್ರೆ ನಾವು ಪಥ್ಯ ಮಾಡ್ಬೇಕದು. ಸಿಕ್ಕದ್ ತಿಂದು ದಾಬಾದಾಗ ತಿನ್ನೋದು, ಅವು ದಾಬಾದಾಗ ಒಳಗೆ ಹೋಗಿ ನೋಡಿದ್ರೆ ದೌಡೆ ಸಾಯ್ತೀವಿ ನಾವು, ದೌಡ್ ಸತ್ತೇವೆ. ನೀವು ಒಳಗೆ ಹೋಗಿ ನೋಡ್ರಿ, ನೀವು ಏನೇನು ಮಾಡ್ತಾರೆ ಅದು ನೋಡಲ್ಲ ನೀವು. ಎಷ್ಟು ಹೊಲಸದ ಅದರದ್ದು ಔಷಧಿ ಏನು, ಅದ್ರದ್ದು ಊಟದ್ದೇನು, ಎಣ್ಣೆ ಎಷ್ಟು ಪ್ರಕಾರ, ಹೆಂಗೆ ಮಾಡೋದು, ಏನು ಹಾಕ್ತಾರೋ, ಸುಡುಗಾಡ ಸಾಯಲಕ್ಕೆ ಅವ್ರಿಗೆ ಏನು ಮಾಡ್ತದೆ, ರೊಕ್ಕ ತೊಗೊಂಡು ಕಳಿಸ್ಬಿಡ್ತಾರೆ ಕಡೆ. ಅದಕ್ಕೆ ನೀವೆಲ್ಲ ಆರೋಗ್ಯವಂತರಾಗಿ ಸಿಕ್ಕಂಗೆ ಬೀಡಿ ಸೇದೋದು, ರಾತ್ರಿನೂ ಬೀದಿ ಜೋಗ್ತೀರಿ, ಹಗಲೂ ಬೀಡಿ ಜೋಗ್ತೀರಿ, ದಾರು ಕುಡಿಯೋದು, ಸುಡುಗಾಡ ದಾರು ಕುಡಿದು ದೌಡು. ನಮ್ಮ ಹುಡುಗರು ನಮ್ಮ ವಾರಿಗವ್ರು 30-40 ವರ್ಷನೇ ಕಲಸೆ ಆಗ್ಯಾವ. ಸಾವಿರಾರು ಮಂದಿ ಸಂಖ್ಯೆ ಒಳಗೆ ಜಗತ್ತೇ ನಾಶ ಮಾಡುವಂಥ ಒಂದು ಶಕ್ತಿ ಸರ್ಕಾರಕ್ಕೂ ಅದ. ನಮ್ಮನ್ನ ಏನ್ ಮಾಡ್ತಾರ, ಕಾಜಿ ಮಾಡ್ತಾರ. ಸರ್ಕಾರ ದವಾಖಾನೆ ಮಾಡಿವಿ, ಗುಳಿಗೆ ಪುಕ್ಕಾಟ, ಆಪರೇಷನ್ ಪುಕ್ಕಾಟ, ನಿಮ್ಗೆಲ್ಲ ಪುಕ್ಕಾಟ. ಮೋದಿ 5 ಲಕ್ಷ ಕೊಡ್ತಾನ, ಸಿದ್ದರಾಮಯ್ಯ 2 ಲಕ್ಷ ಕೊಡ್ತಾನ. ನೀವು ಕುಡಿಸೋದು ಮೇಲೆ ರಾತ್ರಿ ಹಗಲ ದಾರು ಕುಡಿಸೋದು. ನಿಮ್ಮನ್ನು ಹಾಳು ಮಾಡಿ ಹೆಂಡತಿ ಕಟ್ಟಿ ಏನು ಮಾಡಬೇಕು ಏನು ಮಾಡಬಾರ್ದು ಎಲ್ಲ ಸರ್ಕಾರ ಹೊಲಸು ಮಾಡಿ ನಿಮ್ಮನ್ನು ಹಾಳು ಮಾಡಿರ್ತದ. ಅದನ್ನು ನೀವು ಗುರ್ತಿಸ್ಕೊಂಡು ಸರಿಯಾಗಿ ಆರೋಗ್ಯವಂತರಾಗಬೇಕಾದ್ರೆ ನಿಮಗೆ ಊಟನೂ ಪಥ್ಯ ಆಗಬೇಕು, ಊಟನೂ ಪಥ್ಯದಿಂದ ಉಣ್ಬೇಕು. ನೀವು ಹಂಗೆ ಊಟ ಮಾಡಿ ಇದ್ರಿ ಅಂದ್ರೆ ಆರೋಗ್ಯವಂತರಾಗ್ತೀರಿ. ಇಂಥ ಪೂಜ್ಯರು ಇಂಥ ಸಮ್ಮೇಳನಗಳ ಮಾಡಿ ನೀವು ಒಂದೊಂದು ಊರಾಗ ಏನು ವೈದ್ಯರಿರಲ್ಲ, ನಾಟಿ ವೈದ್ಯರಿರಲ್ಲ, 3-4 ಮಂದಿ ಒಂದು ಸಂಚಾರ ಮಾಡ್ಬೇಕು. ನೀವು ಹಳ್ಳಿಗಳ್ದಾಗ ಒಂದು ಕ್ಯಾಂಪ್ ಮಾಡ್ಬೇಕು. ನೀವು ಮಾಡಿ ಏನು ಮಾಡೋದು, ನಮ್ಮಲ್ಲಿ ಇಂಥ ಔಷಧ ಕೊಡ್ತೀವಿ, ನೀವೇನು ದುಡ್ಡು ಏನು ನೀವೇನು ಇಷ್ಟು ಕೊಡ್ತಾರ ಅಷ್ಟು ತೋತಾರ ಅಂತ ತಿಳ್ಕೊಬೇಡ್ರಿ, ನೀವು ಬರ್ರಿ ನಮ್ಮಲ್ಲಿ ನಾವು ಗುಣಮುಖ ಮಾಡ್ತೀವಿ, ನಮ್ಗೆ ಎಷ್ಟು ಶಕ್ತಿ ಅದ ಅಷ್ಟು ಅಂತ ಹೇಳಿ ಅಲ್ಲಿ ಪ್ರಚಾರ ಮಾಡಿ. ನಮ್ಮ ಮಠದ ಪುರಾಣ ಇರ್ತದೆ, ನಾವು ಹೇಳ್ತೀವಿ ಇಂಥವ್ರು ವೈದ್ಯರ ಇಂಥವ್ರ ಬಲ್ಲಿ ಹೋಗ್ರಿ, ನಿಮ್ ಗುಣ ಆಗ್ತದ ಅಂತ ಹೇಳ್ತೀವಿ. ನೀವು ಅದನ್ನ ನಿಭಾಯಿಸ್ಕೊಂಡ್ರೆ ಅಂದ್ರೆ ಅರ್ಧ ಸರ್ಕಾರ, ಅರ್ಧ ಈ ಏನು ದುಬಾರಿ ಮಕ್ಕಳಲ್ಲ ದವಾಖಾನೆ ಇಟ್ಕೊಂಡ್ ಕೂತಾರಲ್ಲ ದೊಡ್ಡ ಈಗ ಎಡ್ರಾಮ್ಯಾಗ ಅರ್ಧ ಊರೇ ದವಾಖಾನೆ ಅದ. ಈ ಕೆಲವೊಂದು ಸರ್ಕಾರಗಳು ಸವಲತ್ತು ಮಾಡ್ಯಾವ, ಅದನ್ನ ಅದನ್ನ ಅರ್ಥಕೊಂಡು ನಾವು ಮಾಡಿದ್ವಿ ಅಂದ್ರೆ ಭಾಳ ಚಲೋ ಆಗ್ತದೆ. ಹಿಂಗೆ ನೀವು ಸಮ್ಮೇಳನ ಮಾಡ್ಕೊಂಡು ಹೋದ್ರಿ ಅಂದ್ರೆ ನಮ್ಮ ರೈತರಿಗೆ ಬಡವರಿಗೆ ಬಹಳಷ್ಟು ದುಡ್ಡು ಉಳಿಸಿದಂಗೆ ಆಗ್ತದೆ ಅನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸಿ, ಪೂಜ್ಯರು ಇಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಹಿಂದೆ ಒಮ್ಮೆ ಬಂದಿದ್ರು ಅನ್ನುವಂಥದ್ದು ನನ್ನ ನೆನಪಿಸ್ಕೊಂಡು, ನಮ್ಮ ಸಿದ್ದಬಸವ ಕಬೀರ್ ಸ್ವಾಮಿಗಳು ನಂಬಲ್ಲಿ 25 ವರ್ಷ ಮುಸಲ್ಮಾನರವರು, ಇದೇ ಊರವ್ರೆ 25 ವರ್ಷ ಇಬ್ರು ಕೂಡೇ ಉಂಡಿವಿ, ಒಂದೇ ಮಠದಾಗೆ ಒಂದೇ ಕಡೆ ಕೂತು ಉಂಡಿವಿ. ನಮ್ಮ ಜಾತಿ ಮತ ಏನೂ ಇಲ್ಲ ನಂಬಲ್ಲಿ. ನಾವು ಇಬ್ರು ಕೂಡೇ ನಮ್ಮ ಪೂಜೆದ ರೂಮ್ನಾಗೆ ಇದ್ರ ಬಿದ್ರ ಕೂತು ಉಂಡಿವಿ. ನಮ್ಮ ಮನೆ ನಮ್ಮ ತಾಟ್ನಾಗ ಏನು ಊಟ ಅದ ಅವನ ತಾಟ್ನಾಗ ಅದೇ ಊಟ ಹಾಕಿವಿ.
ನಮ್ಮಲ್ಲಿ ಅನ್ಬೋದು ಮಂದಿ ಸುಮ್ಮನೆ ಡಂಬಾಚಾರಕ್ಕೆ ನಮ್ಮ ಜಾತೀಯತೆ ಇಲ್ಲ ಹಂಗಿಲ್ಲ ಹಿಂಗಂತ ಹೇಳ್ತಾರೆ. ನಮ್ಮಲ್ಲಿ ಅದು ಭಾವನೆನೇ ಇಲ್ಲ ನಂಬಲ್ಲಿ. ಯಾಕ್ರಿ ಪಟೇಲ ಕಲ್ಯಾಣ ಕೈನೂರು ನಮ್ಮ ಯತ್ನಾಳ ಅಲ್ಲಿ ಸಭಾ ನೋಡು ನಮ್ಮಲ್ಲಿ ಹೆಂಗದಂದ್ರೆ ಜಾತ್ಯತೀತ ಮನವಿ ಭಾವನೆ ಮಡಿವಾಳಪ್ಪನವ್ರದ್ದು ಇರುವಿಕೆ, ಅವನ ವಿಚಾರಗಳು ಅವನ ಸಿದ್ಧಾಂತಗಳು ಬಹಳ ದೊಡ್ಡವು. ಸರ್ಕಾರಕ್ಕೂ ಇನ್ನೂ ಗುರುತಿಸ್ಬೇಕಾಯ್ತು. ನಿನ್ನ ಸಿದ್ದರಾಮಯ್ಯ ಅವರಿಗೆ ನಾ ಮನವರಿಕೆ ಮಾಡಿಕೊಟ್ಟಿನಿ. ನಾನು 10-15 ನಿಮಿಷ ಅವ್ರ ಹತ್ರ ಕುತ್ಕೊಂಡು ಮಡಿವಾಳಪ್ಪ ಯಾರು ಏನು ಅನ್ನೋದು ಮುಟ್ಟಿಸ್ಬೇಕಲ್ಲ, ಗೊತ್ತಿಲ್ಲಾರ್ದೆ ಹೆಂಗೆ ಗೊತ್ತಾಗ್ತದೆ. ಈಗ ಅವು ಮೇಲ್ಮಟ್ಟಕ್ಕೆ ಹೋಗ್ಬೇಕಾದ್ರೆ ಇಲ್ಲಿ ಸೌಕಾಸ್ ಪ್ಯಾಂಟಿನ್ಗೆ ಹತ್ಕೋತ ಹೋಗ್ಬೇಕು. ನಾವು ಒಮ್ಮೆ ಜಿಗಿತೀವಿ ಅಂದ್ರೆ ಆಗಂಗಿಲ್ಲ. ನೀವು ಹಂಗೆ ಹತ್ಕೋತ ಅದು ಏರಿಂಗ್ ಮುಟ್ಟಿಸ್ಬೇಕಾಯ್ದು, ಅದು ಮುಟ್ಟಿಸುವ ಪ್ರಯತ್ನ ನಾವು ಮಾಡಬೇಕು. ಅಂದಾಗ ಮಾತ್ರ ಅದು ಸಾಧ್ಯ ಆಗ್ತದೆ. ನಮ್ಮ ಮುತ್ತೆ ಭಾಳ ದೊಡ್ಡವನ, ನಮ್ಮ ಮನೆ ಭಾಳ ದೊಡ್ಡದ, ನಾವು ಭಾಳ ಶ್ರೀಮಂತ ಇದ್ರೆ ನಿನ್ನ ಪುರ್ತಕಿರು ನೀ ಇಲ್ಲೇ ಅಂತಾರ. ಅವ್ರು ನಿನ್ನ ಪುರ್ತಕ್ಕೆ ಭಾಳ ಮಂದಿ ಯಾರ ಇಲ್ಲಿ ಲೋಕದೊಳಗೆ ಭಾಳ ಮಂದಿ ಯಾರ. ಅದಕ್ಕೆ ನಾವು ಅವ್ರಿಗೆ ಗುರುತಿಸಿ ಹೇಳ್ಬೇಕು, ಅಂದಾಗ ಅರಿವಾಗ್ತದೆ. ಹಂಗೆ ನಾವೇನಪ್ಪ ಮಡಿವಾಳಪ್ಪ ಯಾರು ಅನ್ನೋದು ಗುರುತಿಸುವಂಥ ಪ್ರಯತ್ನ ನಾವು ಮಾಡಬೇಕು ಅನ್ನುವಂಥ ಮಾತನ್ನು ಹೇಳಿ ನಾನು ಸಿದ್ದರಾಮಯ್ಯವರು ನಾವು ಬಜೆಟ್ನೊಳಗಿಟ್ಟು ನಮ್ಮ MLA ಅವರು ಮಡಿವಾಳಪ್ಪನವರ ಅಧ್ಯಯನ ಸಂಶೋಧನಾ ಕೇಂದ್ರ ಮಾಡ್ತೀವಿ. ಈ ಕಡ್ಕೋಳ ಮಠ ಸಮಗ್ರ ಅಭಿವೃದ್ಧಿಗಾಗಿ ನೀವು ಸರ್ಕಾರದಿಂದ ನಮಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನುವಂಥ ಬೇಡಿಕೆ ಕೂಡ ಇಟ್ಟಿದ್ದೀವಿ. ಅದನ್ನು ಮುಂದೊಂದು ದಿನಗಳಲ್ಲಿ ಇನ್ನೂ ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾ ನಮ್ಮ ಜೊತೆಗೆ ಸಾವಿರಾರು ಮಂದಿ ಪಾದಯಾತ್ರೆಯಲ್ಲಿ ಪಾಲ್ಗೊಂಡು ನಮ್ಮನ್ನು ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲವರಿಗೆ ನಮ್ಮ SES ಕಡ್ಕೊಳ್ಳೋರು ಇಡೀ ಈ ಕಾರ್ಯಕ್ರಮವನ್ನು ಎಲ್ಲರಿಗೂ ವೀಕ್ಷಣೆ ಮಾಡಲು ಅವರು ಪ್ರಯತ್ನ ಮಾಡ್ತಾರೆ ಅಂತ ನಮ್ಮ ಅಂಬರೀಷ್ ಅವರು ಭಾಳ ದೊಡ್ಡ ಕೆಲಸ ಮಾಡ್ತಾನೆ. ನಾವು ಒಂದು ದನಿ ಆದರೆ 1000 ದನಿಯನ್ನು ಕೂಡಿಸುವಂಥ ಕೆಲಸ ಇವರು ಅಂಬರೀಷ್ ಅವರು ಮಾಡ್ತಾರೆ ಅಂತ ಹೇಳ್ತಾ, ಅನೇಕ ವೈದ್ಯರು ನೀವು ನಮ್ಮನ್ನು ಗುರುತಿಸಿ ನಮ್ಮ ಫೋನ್ ನಂಬರ್ ತೊಗೊಂಡು ನಾವು ನಿಮ್ಮ ನಂಬರ್ ಕೊಡ್ರಿ, ನಮಗೆ ನಾವು ಯಾವುದಾದ್ರು ಸಮಸ್ಯೆಗಳಿದ್ರೆ ನಿಮ್ಗೆ ಫೋನ್ ಮಾಡಿ ಹೇಳ್ತೀವಿ. ಮತ್ತು ಇನ್ನೊಂದೇನದ ಪೂಜ್ಯರಿಗೆ ಕರ್ಕೊಂಬಂದು ಭಾಳ ಸಂತೋಷ ಮಾಡಿರಿ. ಅವರು ದುನಿಯಾ ಕೆಲಸಗಳನ್ನು ಬಿಟ್ಟು ಕಡ್ಕೋಳ ಮಠ ಅಂದ ತಕ್ಷಣವೇ ಎಲ್ಲರಿಗೆ ಎಲ್ಲ ಮಠಗಳಕ್ಕಿಂತಲೂ ಕಡ್ಕೋಳ ಮಡಿವಾಳಪ್ಪ ಅಂದ್ರೆ ಎಲ್ಲ ಸ್ವಾಮಿಗಳಿಗೆ ಪ್ರೀತಿ ಕಾಣುವಂಥ ಮಠ ಇದು ಮಡಿವಾಳಪ್ಪ. ಮಡಿವಾಳಪ್ಪನ ಹೆಸರು ಹೇಳಿದ್ರೆ ಎಲ್ಲರೂ ಕಿವಿಗುಡಿಸ್ತಾರೆ, ಮನಸ್ಸು ಬರ್ತದೆ ಅಂತ. ನಾವೇನು ಅಲ್ಲಿ ಅವ್ರಿಗೇನು ಭಾಳ ದೊಡ್ಡ ಪ್ರಮಾಣದಾಗ ಅವ್ರಿಗೆ ಇದು ಮಾಡಿ ಮೆರವಣಿಗೆ ಮಾಡಿ ಇದು ಮಾಡಲ್ಲ. ಅವರು ಮಡಿವಾಳಪ್ಪನ ಇರುವಿಕೆ, ಅವ್ರ ಸಿದ್ಧಾಂತ, ಅವ್ರು ನಡೆದ ದಾರಿ, ಅವ್ರ ವಚನಗಳು ಅವ್ರಿಗೆ ಎದ್ದು ಕಾಣಿಸ್ತದೆ. ಅಂಥ ವಿಚಾರವನ್ನು ಮುಂದಿಟ್ಕೊಂಡು ಅನೇಕರು ನಮ್ಮ ವಿಠ್ಠಲವರು, ಇಲ್ಲಿ ಅಡ್ರಾಮಿ ಎಲ್ಲ ಸದಸ್ಯರು ಮತ್ತು ಇಲ್ಲೆಲ್ಲ ಇರ್ತಕ್ಕಂಥ ನಮ್ಮ ತಾಲೂಕಿನ ಜಿಲ್ಲೆಯ ಮತ್ತು ವೈದ್ಯ ಎಲ್ಲ ಬಳಗ ಬಂದಿರಿ. ಮುಂದೊಂದು ದಿನಗಳಲ್ಲಿ ಮತ್ತೊಂದು ದೊಡ್ಡ ಸಭಾ ಸಮಾರಂಭ ತಾಲೂಕು ಮಟ್ಟದಾಗ ಜಿಲ್ಲಾ ಮಟ್ಟದಾಗ ಮಾಡೋದ್ರಿಂದ ಒಂದು ಅರಿವಾಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಎಲ್ಲ ಔಷಧಿ ಹಚ್ಚೋರು ಯಾರು ಇದ್ರೆ ನಮ್ಮ ಅಲಿ ಸಭಾ ಏನಾರು ಔಷಧಿಗಳು ಇದ್ರೆ ಜೀವಂತ ಉಳಿಸ್ರಿ. ಈಗೆಲ್ಲ ಎಣ್ಣೆ ಬಂದವ, ಹೊಡೆದು ಕಲಸ ಮಾಡ್ಯಾರ. ಈ ಭೂಮಿ ಎಲ್ಲ ಕೊಟ್ಟದ, ಅದನ್ನು ನಮ್ಗೆ ಗೊತ್ತಿಲ್ಲದೇ ಎಣ್ಣೆ ಬಂದದ. ಈಗ ಹುಲ್ಲಿನ ಕಸನೂ ಬಂದದ, ಈ ಸುಡುಗಾಡು ಎಣ್ಣೆ ಹೊಡೆದು ನಮ್ಮ ಹೊಲದಾಗ ಏನೇನು ನಾವು ಬೆಳಿತೀವಿ ಅದನ್ನು ನಾಶ ಮಾಡುವಂಥ ಫ್ಯಾಕ್ಟ್ರಿಗಳು ಹುಟ್ಟಿ ಮತ್ತು ಅವ್ರ ಬಳಿ ನಾವು ಕಾಲು ಹಿಡ್ಕೊಂಡು ಹೋಗಂಗೆ ಮಾಡ್ಯಾರ ಅವರು. ಈಗ ಅದನ್ನು ಆ ವ್ಯವಸ್ಥೆಯನ್ನು ನಾವು ಇಟ್ಕೊಂಡು ಜೀವಂತ ಉಳಿಸಿದೀವಿ ಅಂದ್ರೆ ಮುಂದಿನ ಪೀಳಿಗೆ ಚಲೋ ಆಗ್ತದೆ. ಇಲ್ಲಾಂದ್ರೆ 34 ವರ್ಷನೇ ಸತ್ತು ಹೋಗ್ತಾರೆ ಮಂದಿ. ಅಷ್ಟು ಪರಿಸ್ಥಿತಿ, ಔಷಧಿ, ಊಟ ವ್ಯವಸ್ಥೆ ಬದುಕಲಕ್ಕೆ ಭಾಳ ದಿನ ಬಿಡಂಗಿಲ್ಲ ಅಂತ ಹೇಳ್ಕೊಂಡು ಇಂಥ ಒಂದು ವ್ಯವಸ್ಥೆಯನ್ನು ಸಂಘಟನೆ ಮಾಡಿರಲ್ಲ. ನಿಮ್ಮೆಲ್ಲರ ಹಿಂದೆ ನಮ್ಮ ಸಹಕಾರ ಇರ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನ್ನ 4 ಮಾತುಗಳು ವಿರಾಮ ಮಾಡ್ತೀನಿ.